ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ಸಕ್ಕರೆ ಹಾಕದೆ ಮಲಾಯಿ ಕುಲ್ಫಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಮನೆಯಲ್ಲೇ ಹೊರಗಡೆ ರೀತಿ ಮಲಾಯಿ ಕುಲ್ಫಿ ಮಾಡಿಕೊಡ್ಬೋದು ಫ್ರೆಂಡ್ಸ್. ಬನ್ನಿ ಹೇಗೆ ಮಾಡೋದು ಅಂತ ನೋಡಿಕೊಳ್ಳೋಣ. ಇಲ್ಲಿ ನಾನು ಒಂದು 10 ಕಾಜು ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್. ಈ ಕಾಜುಗೆ ಉಗುರು ಬೆಚ್ಚಗಿನ ಹಾಲು ಹಾಕಿ ನೆನೆಯಲು ಇಡಬೇಕು ಫ್ರೆಂಡ್ಸ್. ಇವು ನೆನೆಯಲು ಬಿಡಬೇಕು ಫ್ರೆಂಡ್ಸ್, ಒಂದು 10 ರಿಂದ 15 ನಿಮಿಷ. ಬನ್ನಿ ಹೇಗೆ ಮಾಡೋದು ಅಂತ ಕುಲ್ಫಿ ನೋಡೋಣ ಬನ್ನಿ ಫ್ರೆಂಡ್ಸ್. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟುಕೊಳ್ಳಬೇಕು. ಅದಕ್ಕೆ ಒಂದು 3 ರಿಂದ 4 ಸ್ಪೂನ್ನಷ್ಟು ನೀರು ಹಾಕಿಕೊಳ್ಳಬೇಕು ಫ್ರೆಂಡ್ಸ್. ಇದಕ್ಕೆ ಬಹಳಷ್ಟು ಸಾಮಾನು ಬೇಕಾಗುವುದಿಲ್ಲ ನೋಡಿ ಫ್ರೆಂಡ್ಸ್. ರುಚಿಯಾದ ಕುಲ್ಫಿ ಮನೆಯಲ್ಲೇ ಮಾಡಿಕೊಡ್ಬೋದು. ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ನುತ್ತಾರೆ ನೋಡಿ ಫ್ರೆಂಡ್ಸ್. ಈಗ ಇದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಲೀಟ್ರ್ ಹಾಲು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಫ್ರೆಶ್ ಆಗಿರುವ ಅರ್ಧ ಲೀಟ್ರು ಹಾಲು ಹಾಕಿಕೊಳ್ಳಬೇಕು. ಈಗ ಬೇಸಿಗೆ ಇರುವುದರಿಂದ ಎಲ್ಲರಿಗೂ ಐಸ್ ಕ್ರೀಮು, ಕೋಲ್ಡ್ ಡ್ರಿಂಕ್ಸು, ಕುಲ್ಫಿ, ಜ್ಯೂಸು, ಮಿಲ್ಕ್ ಶೇಕು ಎಲ್ಲ ಕುಡಿಬೇಕು ಅನಿಸುತ್ತೆ ಫ್ರೆಂಡ್ಸ್. ಹೀಗೆ ಮನೆಯಲ್ಲಿಯೇ ಯಾವಾಗ ಬೇಕು ಆವಾಗ ಮಾಡಿಕೊಂಡು ತಿನ್ಬೋದು ನೋಡಿ ಫ್ರೆಂಡ್ಸ್ ಈ ಕುಲ್ಫಿನ. ಈಗ ಇದಕ್ಕೆ 1 ಸ್ಪೂನ್ನಷ್ಟು ಏಲಕ್ಕಿ ಪೌಡ್ರ್ ಹಾಕಿಕೊಳ್ಳಬೇಕು. ಗಟ್ಟಿ ಇರುವ ಹಾಲನ್ನೇ ತೆಗೆದುಕೊಳ್ಳಿ ಫ್ರೆಂಡ್ಸ್, ಅಂದರೆ ಕುಲ್ಫಿ ಚೆನ್ನಾಗಿ ಬರುತ್ತದೆ. ಏಲಕ್ಕಿ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ಇದಕ್ಕೆ ನಿಮ್ಮ ಕಡೆ ಕೇಸರಿ ಇದ್ದರೆ ಕೇಸರಿ ಹೆಸಳು ಒಂದು 3 ರಿಂದ 4 ಹಾಕಿಕೊಳ್ಳಿರಿ. ನನ್ನ ಕಡೆ ಕೇಸರಿ ಖಾಲಿಯಾಗಿತ್ತು, ಹೀಗಾಗಿ ಒಂದು ಚಿಟಿಕೆ ಫುಡ್ ಕಲರ್ ಹಾಕಿಕೊಂಡಿದ್ದೇನೆ. ಕೇಸರಿ ಇದ್ದರೆ ಒಂದು 4 ಹೆಸಳು ಕೇಸರಿ ಹಾಕಿಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತದೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್. ಹೊಟ್ಟೆ ಕೆನೆ ಕಟ್ಟೋಕೆ ಬಿಡಬಾರ್ದು ಫ್ರೆಂಡ್ಸ್, ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ನಮ್ಮ ಹಾಲು. ಈ ರೀತಿ ಮಿಕ್ಸ್ ಮಾಡ್ತಾ ಇರೋದರಿಂದ ಕೆನೆ ಕಟ್ಟೋದಿಲ್ಲ ಫ್ರೆಂಡ್ಸ್. ಈಗ ನೆನೆಯಲು ಇಟ್ಟಿರುವ ಕಾಜು ಮತ್ತು ಹಾಲನ್ನು ಮಿಕ್ಸಿ ಮಾಡಿಕೊಳ್ಳೋಣ. ಚೆನ್ನಾಗಿ ಸಾಫ್ಟ್ ಆಗುವವರೆಗೂ ಮಿಕ್ಸಿ ಮಾಡಿಕೊಳ್ಳಬೇಕು. ನೋಡಿ ನಮ್ಮ ಕಾಜು ನೆನೆದು ಎಷ್ಟು ಚೆನ್ನಾಗಿ ಉಬ್ಕೊಂಡಿವೆ ಅಂತ. ಬನ್ನಿ ಮಿಕ್ಸಿ ಮಾಡಿಕೊಳ್ಳೋಣ. ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್, ನುಣ್ಣಗೆ ಆಗಬೇಕು. ನೋಡಿ ನಮ್ಮ ಹಾಲು ಕುದೀತಾ ಇದೆ. ಒಂದು 10 ನಿಮಿಷ ಈ ರೀತಿ ಕುದಿಸ್ಕೊಂಡ ನಂತರ ಕಾಜು ಪೇಸ್ಟನ್ನು ಇದಕ್ಕೆ ಹಾಕಿಕೊಳ್ಳಬೇಕು ಫ್ರೆಂಡ್ಸ್. ಐಸ್ ಕ್ರೀಮ್ ಸಿಹಿಗೆ ಏನು ಹಾಕ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಸ್ಕಿಪ್ ಮಾಡಬೇಡಿ, ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಸಕ್ಕರೆ ಹಾಕದೇನೆ ಸಿಹಿಯಾದ ಕುಲ್ಫಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ನೋಡಿಕೊಳ್ಳಿರಿ ಫ್ರೆಂಡ್ಸ್. ಕಾಜು ಪೇಸ್ಟನ್ನು ಹಾಕಿ ಒಂದು 20 ರಿಂದ 25 ನಿಮಿಷ ಕುದಿಸ್ಕೋಬೇಕು ನೋಡಿ ಫ್ರೆಂಡ್ಸ್. ಹಾಲೆಲ್ಲ ಗಟ್ಟಿ ಆಗಬೇಕು. ಅರ್ಧಕ್ಕಿಂತಲೂ ಕಡಿಮೆ ಆಗೋವರೆಗೂ ಹಾಲನ್ನು ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಕೈ ಆಡಿಸ್ತಾನೆ ಇರಬೇಕು.
ಯಾವಾಗಲೂ ಹೊರಗಡೆ ತಂದು ತಿನ್ನೋಕ್ಕಿಂತಲೂ ಈ ರೀತಿ ಮನೆಯಲ್ಲೇ ಮಾಡಿಕೊಡಿ. ಎಲ್ಲರೂ ಇಷ್ಟಪಟ್ಟು ತಿನ್ನುತ್ತಾರೆ ಮತ್ತು ಕಡಿಮೆ ಖರ್ಚಿನಲ್ಲೇ ಮಾಡಿಕೊಂಡು ತಿನ್ಬೋದು ನೋಡಿ ಫ್ರೆಂಡ್ಸ್. ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಿ ಫ್ರೆಂಡ್ಸ್. ನೋಡಿ ಹಾಲು ಗಟ್ಟಿ ಆಗ್ತಾ ಬರ್ತಾ ಇದೆ. ಕಾಜು ಪೇಸ್ಟ್ ಹಾಕಿರೋದ್ರಿಂದ ಹಾಲು ಬೇಗನೆ ಗಟ್ಟಿಯಾಗುತ್ತೆ ಫ್ರೆಂಡ್ಸ್. ಇದಕ್ಕೆ ಬೇಕಂದರೆ ನೀವು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಈ ಕುಲ್ಪಿಗೆ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಈಗ ಹಾಕ್ತಾ ಇಲ್ಲ ಫ್ರೆಂಡ್ಸ್. ನೀವು ಬೇಕಂದರೆ ಹಾಕಿಕೊಳ್ಳಿರಿ. ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಫ್ರೆಂಡ್ಸ್. ಕಿಚನ್ ಕ್ವೀನ್ ಗೀತಾ ಚಾನಲ್ನಲ್ಲಿ ಅನೇಕ ಸಮರ್ ಸ್ಪೆಷಲ್ ರೆಸಿಪಿಗಳು ಇವೆ. ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನಲನ್ನು ಚೆಕ್ ಮಾಡಿ. ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಆಲ್ ಅಂತ ಸೆಲೆಕ್ಟ್ ಮಾಡೋದರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತದೆ. ನೀವು ಮೊದಲೇ ನೋಡ್ಕೋಬೋದು ನೋಡಿ ಫ್ರೆಂಡ್ಸ್. ನೋಡಿ ನಮ್ಮ ಹಾಲು ಗಟ್ಟಿ ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್. ಯಾವಾಗ ಆಫ್ ಮಾಡಬೇಕು ಅಂತಲೂ ನಾನು ಹೇಳ್ತೀನಿ, ಸ್ಕಿಪ್ ಮಾಡಬೇಡಿ. ಸಿಹಿಗೆ ಏನು ಹಾಕಬೇಕಂತಲೂ ಹೇಳ್ತೀನಿ ಫ್ರೆಂಡ್ಸ್. ಇದು ಒಂದು ಹೆಲ್ದಿ ಕುಲ್ಫಿ ಆಗಿದೆ ನೋಡಿ ಫ್ರೆಂಡ್ಸ್. ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡ್ಕೊಳ್ಳಿರಿ. ಕೆನೆ ಕಟ್ಟಲು ಬಿಡಬೇಡಿ ಫ್ರೆಂಡ್ಸ್. ಈ ರೀತಿ ಕೈಯಾಡಿಸ್ತಾನೆ ಇರಿ, ಅಂದರೆ ಕುಲ್ಫಿ ಚೆನ್ನಾಗಿ ಬರುತ್ತದೆ. ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ ನಮ್ಮ ಹಾಲು. ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು. ನೋಡಿ ಅರ್ಧಕ್ಕಿಂತಲೂ ಕಡಿಮೆ ಆಗಿದೆ ನಮ್ಮ ಹಾಲು. ನೋಡಿ ಫ್ರೆಂಡ್ಸ್, ಹಾಲು ಗಟ್ಟಿ ಆಗ್ತಾ ಬರ್ತಾ ಇದೆ. ಇಷ್ಟಾದರೆ ಸಾಕು ನೋಡಿ ಫ್ರೆಂಡ್ಸ್. ಗ್ಯಾಸ್ ಆಫ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್. ನೋಡಿ ನಮ್ಮ ಹಾಲು ಎಷ್ಟು ಕಡಿಮೆ ಆಗಿದೆ ಅಂತ. ಈಗ ಗ್ಯಾಸ್ ಆಫ್ ಮಾಡಿ. ನೀವು ನಿಮ್ಮ ಮನೆಯಲ್ಲಿ ತಪ್ಪದೇ ಟ್ರೈ ಮಾಡಿ ಫ್ರೆಂಡ್ಸ್. ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಹೇಳಿ ಫ್ರೆಂಡ್ಸ್. ಮತ್ತು ನಿಮ್ಮ ಮಕ್ಕಳು ಇಷ್ಟಪಟ್ಟರು ಇಲ್ಲ ಅಂತಲೂ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನೋಡಿ ಫ್ರೆಂಡ್ಸ್. ಈಗ ಗ್ಯಾಸ್ ಆಫ್ ಮಾಡಿದ್ದೇನೆ. ನೋಡಿ ನಮ್ಮ ಕುಲ್ಫಿ ಮಿಕ್ಸ್ಚರ್ ಎಲ್ಲ ಆರಿದೆ. ತಣ್ಣಗಾಗಲು ಬಿಡಬೇಕು ನೋಡಿ ಫ್ರೆಂಡ್ಸ್. ತಣ್ಣಗಾದ ನಂತರ ಈ ರೀತಿ ಗಟ್ಟಿಯಾಗಿದೆ. ಬನ್ನಿ ಇದನ್ನು ಮಿಕ್ಸಿ ಮಾಡಿಕೊಳ್ಳೋಣ ಫ್ರೆಂಡ್ಸ್. ಸಕ್ಕರೆ ಹಾಕದೆ ಹೇಗೆ ಐಸ್ ಕ್ರೀಮ್ ಮಾಡ್ತೀರಾ ಅಂತ ನಿಮಗೆ ಕ್ಯೂರಿಯಾಸಿಟಿ ಇರ್ಬೋದು ಫ್ರೆಂಡ್ಸ್. ಬನ್ನಿ ಈಗ ಹೇಳ್ತೀನಿ ಏನು ಹಾಕ್ತಾ ಇದ್ದೀನಿ ನಾನು ಸಕ್ಕರೆ ಬದಲಿಗೆ ಅಂತ. ತಣ್ಣಗೆ ಆಗಿರೋ ಹಾಲನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಬೇಕು ಫ್ರೆಂಡ್ಸ್. ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಆರಿದ ನಂತರ ಹಾಲು ಗಟ್ಟಿಯಾಗುತ್ತದೆ ಫ್ರೆಂಡ್ಸ್. ಈಗ ಇದಕ್ಕೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕಿಕೊಳ್ಳಬೇಕು ಫ್ರೆಂಡ್ಸ್. ನೋಡಿ ಇಲ್ಲಿ ನಾನು ಸಕ್ಕರೆ ಬದಲಿಗೆ ಬೆಲ್ಲ ಹಾಕಿಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಬೆಲ್ಲ ಹಾಕೋದರಿಂದ ಹೆಲ್ದಿಯಾಗಿಯೂ ಇರುತ್ತದೆ. ಮತ್ತು ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬೆಲ್ಲ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನಾನು ಅರ್ಧ ಕಪ್ ಹಾಕ್ತಾ ಇದ್ದೀನಿ. ನಿಮಗೆ ನೋಡಿಕೊಂಡು ಹಾಕಿಕೊಳ್ಳಿರಿ ಫ್ರೆಂಡ್ಸ್. ನೀವು ಸಿಹಿ ಎಷ್ಟು ತಿಂತೀರಾ ಅದನ್ನು ನೋಡಿಕೊಂಡು ಬೆಲ್ಲ ಹಾಕಿಕೊಳ್ಳಿ ಫ್ರೆಂಡ್ಸ್. ಬೆಲ್ಲ ಹಾಕೋದರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದಿರುತ್ತದೆ. ಇಲ್ಲಿ ನಾನು ಸಕ್ಕರೆ ಬದಲಿಗೆ ಬೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಳ್ಳಬೇಕು ಫ್ರೆಂಡ್ಸ್. ನೋಡಿ ಮಿಕ್ಸಿ ಮಾಡಿರುವ ನಮ್ಮ ಕುಲ್ಫಿ ಮಿಕ್ಸ್ಚರ್ ರೆಡಿ ಆಯಿತು. ಈ ರೀತಿ ನಾನು ಒಂದು ಡಬ್ಬಕ್ಕೆ ಹಾಕಿಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮ ಕಡೆ ಕುಲ್ಫಿ ಮೋಲ್ಡ್ ಇದ್ದರೆ ಕುಲ್ಫಿ ಮೋಲ್ಡಿಗೆ ಹಾಕಿಕೊಳ್ಳಿರಿ. ನನ್ನ ಕಡೆ ಕುಲ್ಫಿ ಮೋಲ್ಡ್ ಇಲ್ಲ. ಈ ರೀತಿ ಒಂದು ಗ್ಲಾಸು ಅಥವಾ ಡಬ್ಬಿಗೆ ಹಾಕಿಕೊಳ್ಳಬಹುದು ಫ್ರೆಂಡ್ಸ್. ಅರ್ಧ ಲೀಟ್ರ್ ಹಾಲಿಗೆ ಇಷ್ಟು ನಮ್ಮ ಕುಲ್ಫಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಈಗ ಇದಕ್ಕೆ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಕವರು ಅಥವಾ ಸಿಲ್ವರ್ ಪೇಪರ್ ಇದ್ದರೆ ಹಾಕಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿಬಿಡಿ ಫ್ರೆಂಡ್ಸ್. ಇದನ್ನು ಓವರ್ ನೈಟ್
ಫ್ರೀಝರ್ನಲ್ಲಿ ಇಡಬೇಕು ಫ್ರೆಂಡ್ಸ್. ಅಂದರೆ ನಮ್ಮ ಕುಲ್ಫಿ ಚೆನ್ನಾಗಿ ರೆಡಿ ಆಗುತ್ತದೆ. ಬನ್ನಿ ಇದಕ್ಕೆ ಒಂದು ಪ್ಲಾಸ್ಟಿಕ್ ಹಾಕಿಕೊಳ್ಳೋಣ. ಸಿಲ್ವರ್ ಪೇಪರ್ ಇದ್ದರೆ ಸಿಲ್ವರ್ ಪೇಪರು ಹಾಕಿಕೊಳ್ಳಿರಿ. ನೋಡಿ, ನಾ ಈ ರೀತಿ ಒಂದು ಪ್ಲಾಸ್ಟಿಕ್ ಹಾಕಿಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕಿದ್ದೇನೆ. ಈಗ ಇದನ್ನು ರಾತ್ರಿ ಎಲ್ಲ ಫ್ರೀಝರ್ನಲ್ಲಿ ಇಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್. ಈ ಕುಲ್ಫಿನ ನೀವು ಎಲ್ಲರೂ ಮರೆಯದೆ ಬಿಡದೆ ಮಾಡಿಕೊಳ್ಳಿರಿ ಫ್ರೆಂಡ್ಸ್. ಈಗ ಬೇಸಿಗೆ ಕಾಲ ಇರೋದರಿಂದ ಈ ರೀತಿ ಮಾಡಿಕೊಟ್ಟರೆ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ನೋಡಿ ಫ್ರೆಂಡ್ಸ್. ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಮ್ಮ ಕುಲ್ಫಿ ಹೇಗೆ ರೆಡಿಯಾಗಿದೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ರುಚಿ ಅಂತೂ ಇಷ್ಟು ಚೆನ್ನಾಗಿತ್ತಲ್ಲ, ಭಾರಿ ಚೆನ್ನಾಗಿತ್ತು. ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂದರು ನೋಡಿ ಫ್ರೆಂಡ್ಸ್. ಈ ರೀತಿ ಕೈಯಿಂದ ಸ್ವಲ್ಪ ಈಗ ಮಾಡ್ಕೊಳ್ಳಿ. ಸ್ವಲ್ಪ ಮಾಡಿ ಸಾಕು. ಐಸ್ ಕ್ರೀಮ್ ತಾನಾಗಿ ಹೊರಗೆ ಬರುತ್ತೆ. ಐಸ್ ಕ್ರೀಮ್ ಸ್ಟಿಕ್ ಇದ್ದರೆ ಐಸ್ ಕ್ರೀಮ್ ಸ್ಟಿಕ್ ಹಾಕಿ ಈ ರೀತಿ ತಿರುಗಿಸ್ಬೇಕು. ಇಲ್ಲಿ ನಾನು ಒಂದು ಚಾಕುವಿನಿಂದ ತಿರುಗಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ತಿರುಗಿಸಿದರೆ ಸಾಕು, ತಾನಾಗಿ ಉಚ್ಚಿ ಬರುತ್ತೆ ಫ್ರೆಂಡ್ಸ್. ಬಹಳ ಏನು ಕಷ್ಟಪಡುವ ಅವಶ್ಯಕತೆ ಇಲ್ಲ ನೋಡಿ ಫ್ರೆಂಡ್ಸ್. ಈ ರೀತಿ ತಿರುಗಿಸ್ಬಿಡಿ, ತಾನಾಗೆ ಉಚ್ಚುತ್ತದೆ. ನೋಡಿ ನಮ್ಮ ಕುಲ್ಫಿ ಹೇಗೆ ರೆಡಿಯಾಗಿದೆ ಅಂತ. ಕ್ರೀಮಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಕುಲ್ಫಿ. ಅದನ್ನು ನೋಡಿದ್ರೇ ಸಾಕು, ತಿನ್ನಬೇಕು ಅನಿಸುತ್ತೆ ನೋಡಿ ಫ್ರೆಂಡ್ಸ್. ಈ ರೀತಿ ರೌಂಡ್ ಶೇಪ್ನಲ್ಲಿ ಕಟ್ ಮಾಡಿಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡಿಕೊಳ್ಬೋದು. ಈ ರೀತಿ ಪೀಸಸ್ಗಳಾಗಿ ಕಟ್ ಮಾಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್. ನೋಡಿ, ನಮ್ಮ ಮಲಾಯಿ ಕುಲ್ಫಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಇದಕ್ಕೆ ಸಣ್ಣಗೆ ಕಟ್ ಮಾಡಿರುವ ಡ್ರೈ ಫ್ರೂಟ್ಸ್ ಹಾಕಿಕೊಂಡರೆ ತುಂಬ ರುಚಿಕರವಾದ ಮಲಾಯಿ ಕುಲ್ಫಿ ರೆಡಿ ಆಯಿತು ಫ್ರೆಂಡ್ಸ್. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.